ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ರೈತರು. ಯಾಕೆ, ಯಾವ ಭಾಗದ ರೈತರಿಗೆ ಯಾವ ಸಮಸ್ಯೆಗಳಾಗಿದೆ ನೋಡೋಣ. ಈಗ ಬೆಳಗಾವಿ ತರಕಾರಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು. ಡಿಸಿ ಕಚೇರಿಯ ಮುಂದೆ ಕ್ಯಾಬೇಜ್ ಸುರಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರಿಯಾದಂತಹ ದರ ಸಿಗದೆ ಕಂಗಾಲಾಗಿರುವಂಥದ್ದು ಬೆಳಗಾವಿ ಗ್ರಾಮೀಣ ಭಾಗದ ರೈತರು. ಬೆಳಗಾವಿಯ ಡಿಸಿ ಕಚೇರಿ ಮುಂದೆ ತರಕಾರಿ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಸಿ ಮೂಲಕ ಸರ್ಕಾರಕ್ಕೆ ಈಗ ಬೆಳಗಾವಿ ರೈತರು ಮನವಿಯನ್ನ ಮಾಡಿಕೊಂಡಿರೋದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಭ್ರಷ್ಟ ರಾಜಕಾರಣಿಗಳಿಗೆ ಸದ್ಯಕ್ಕಿನ ಪರಿಸ್ಥಿತಿ ತರಕಾರಿ ಬೆಳೆಯೋರದ ಪರಿಸ್ಥಿತಿ ರೀ ಭಾಳ ಗಂಭೀರ ಸ್ಥಿತಿಯಾಗ ಈ ನಮ್ಮ ರೈತರು ಬಂದು ಮುಟ್ಟಿದ್ದಾರೆ. ತರಕಾರಿ ಮಾರುಕಟ್ಟೆ ಅಂದರೆ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ ಸರ್. ಬೇಕಾದಂಗೆ ಏರು ಬಿಡ್ತೈತೆ ರೀ, ಬೇಕಾದವಾಗ ಬಿದ್ದು ಬಿಡ್ತೈತೆ. ಈ ಸದ್ಯಕ್ಕೆ ಈ ತರಕಾರಿ ಮಾಡಿದ್ರೆ ಬಿದ್ದು ಬಿಟ್ಟೈತೆ ಅಂದರೆ ನಾವು ಕ್ಯಾಬೇಜ್ ತಂದು ಅಂತ ತಿಳ್ಕೊರಿ, ಕ್ಯಾಬೇಜು ಅದು ಒಂದು ಚೀಲದ ಬಾಡಿಗೆನೂ ಬರೋಂಗಿಲ್ಲ ಸರ್. ಒಂದು ಸಸಿ ತೊಗೋಬೇಕಾದ್ರೆ, ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದು ಸಸಿ ಕ್ಯಾಬೇಜ್ ಸಸಿ ತೊಗೋಬೇಕಾದ್ರೆ 60 ಪೈಸೆ ಬೀಳ್ತೈತೆ ರೀ. ಆದರೆ ನಮಗೆ ಬರಾಕೈತೈತೆ ಅಷ್ಟೇ 50 ಪೈಸೆನೂ ಬರಾಕ್ತಾರೆ. ಹೀಗಾಗಿ ಸಾಮಾನ್ಯ ರೈತ ಹೆಂಗೆ ಬದುಕ್ತಾನೆ ರೀ? ಸಾಲ ಸೂಲ ಮಾಡಿ ಬದುಕುವಂಥ ರೈತ ಹೆಂಗೆ ಬದುಕ್ತಾನೆ ರೀ? ಇದು ಭಾಳ ಗಂಭೀರ ಸ್ಥಿತಿ ರೀ.